ಕ್ಷೌರಿಕನೊಬ್ಬ ಗ್ರಾಹಕನ ಮುಖಕ್ಕೆ ಮಸಾಜ್ ಮಾಡಲು ಉಗುಳುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಉತ್ತರ ಪ್ರದೇಶದ ಸಲೂನ್ ಒಂದರಲ್ಲಿ ಈ ಘಟನೆ ನಡೆದಿದ್ದು, ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಕ್ಷೌರಿಕ ಯೂಸುಫ್ ಎಂಬಾತ ಕಣ್ಣು ಮುಚ್ಚಿರುವ ಗ್ರಾಹಕನ ಮುಖಕ್ಕೆ ಕ್ರೀಮ್ ಹಚ್ಚಿ ಮಸಾಜ್ ಮಾಡ್ತಿದ್ದಾನೆ. ಅದಾದ ಬಳಿಕ ಆತ ಎಡಗೈಯಲ್ಲಿ ಉಗುಳುವುದು ಮತ್ತು ಅದನ್ನ ಗ್ರಾಹಕನ ಮುಖಕ್ಕೆ ಹಚ್ಚಿದ್ದಾನೆ. ಗ್ರಾಹಕ ಕಣ್ಣು ತೆರೆದಾಗ ನಗುತ್ತಾ ಥಮ್ಸ್ಅಪ್ ಅನ್ನ ಮಾಡುತ್ತಿರುವ ವಿಡಿಯೋ ಈಗ ಸೆರೆಯಾಗಿದೆ. ಈ ವಿಡಿಯೋ ಸುಮಾರು 10 ದಿನಗಳ ಹಿಂದಿನದು ಎಂದು ಹೇಳಲಾಗ್ತಾ ಇದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಇವನ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿ ಆತನ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ರು. ಘಟನೆಯ ಬಳಿಕವಾಗಿ ತಲೆಮರೆಸಿಕೊಂಡಿದ್ದಾನೆ ಈತ. ಪೊಲೀಸ್ ಅಧೀಕ್ಷಕ ಅಮಿತ್ ಕುಮಾರ್ ರವರು ಈ ಬಗ್ಗೆ ಮಾತನಾಡಿ, ವಿಡಿಯೋ ವೈರಲ್ ಆದ ನಂತರ ಪೊಲೀಸರು ಅದನ್ನ ಗಮನಿಸಿದ್ದಾರೆ. ಈ ಘಟನೆ ಸಂಬಂಧಿಸಿ ಆತನ ವಿರುದ್ಧ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ. ಆತನ ಬಂಧಿಸಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸಿದ್ದಾರೆ. ಇಂತಹ ಘಟನೆ ಬೆಳಕಿಗೆ ಬರ್ತಾ ಇರುವುದು ಇದೇ ಮೊದಲಲ್ಲ. ಜೂನ್ನಲ್ಲಿ ಈ ಒಂದು ಘಟನೆ ನಡೆದಿದ್ದು, ಗ್ರಾಹಕನ ಮುಖಕ್ಕೆ ಉಗುಳುವ ಮೂಲಕವಾಗಿ ಮಸಾಜ್ ಮಾಡ್ತಾ ಇರುವುದನ್ನ ಸಿಸಿಟಿವಿಯಲ್ಲಿ ಕೂಡ ನೋಡಲಾಗಿದೆ.